ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜುಲೈ 10 ನಮ್ಮ ಯಜಮಾನ್ರವರ ಬರ್ತ್ಡೇ ಇತ್ತು. ಹಾಗಾಗಿ ಇವತ್ತಿನ ಲಾಗ್ ನಮ್ಮ ಮನೆಯವರ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಮಾಡೋದು, ಏನೆಲ್ಲ ಮಾಡೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಮನೆಯೆಲ್ಲ ಸ್ವಚ್ಛ ಮಾಡಿ ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿಯಾದರು. ಅವರು ದೇವ್ರ ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡೋಷ್ಟೊತ್ತಿಗೆ ನಾನು ಟಿಫನ್ ರೆಡಿ ಮಾಡೋಣ ಅಂತ ಟಿಫನ್ ರೆಡಿ ಮಾಡ್ತಾ ಇದ್ದೆ. ಮೊದಲಿಗೆ ಹುಟ್ಟಿದ ಹಬ್ಬದ ದಿನ ದೇವರು ಆರೋಗ್ಯ ಐಶ್ವರ್ಯದಿಂದ ಹುಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಸಲ್ಲಿಸ್ತಾ ನಮ್ಮನೆಯವರು ದೇವ್ರ ಪೂಜೆ ಮಾಡ್ತಾ ಇದ್ರು. ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮನೆಗೆ ದೇವ್ರ ಪೂಜೆ ಆಯಿತು. ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆಲ್ಲ ದೇವ್ರ ಪೂಜೆ ಆಯಿತು. ಮನಸ್ಸಿಗೆ ಒಂಥರ ತುಂಬ ಖುಷಿ ಆಯಿತು. ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ರಿ ಅಂತ ಹೇಳೋದು ಮಾಡ್ತಾ ಇರಲಿಲ್ಲ. ಬಟ್ ಈ ಸರಿ ಅವರೇನೆ ನಾನು ಪೂಜೆ ಮಾಡ್ತೀನಿ ದೇವ್ರಿಗೆ. ಹುಟ್ಟಿದ ಹಬ್ಬದ ದಿನ ನಮ್ಮ ಮನೆಯವ್ರಿಗೆ 40ನೇ ವರ್ಷದ ಹುಟ್ಟಿದ ಹಬ್ಬ ಆಗಿತ್ತು. ಹಾಗಾಗಿ ನಮ್ಮ ಮನೆಯವರು ದೇವ್ರ ಪೂಜೆ ಎಲ್ಲ ಮಾಡಿ ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು. ನಮ್ಮ ಅತ್ತೆ ಆಶೀರ್ವಾದ ಅಂದರೆ ನಮ್ಮ ಮನೆಯವ್ರಿಗೆ ಅಪ್ಪ ಅಮ್ಮ ಅಂದರೆ ತುಂಬಾನೇ ಇಷ್ಟ. ಹಾಗಾಗಿ ಫಸ್ಟು ಅತ್ತೆ ಬಂದ ತಕ್ಷಣ ಆಶೀರ್ವಾದ ಮಾಡಿಕೊಂಡು ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಅತ್ತೆ ಹತ್ರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ನಾನು ಟಿಫನ್ಗೆ ಅಂತ ಕಡಲೆ ಮಾಡಿಲ್ಲ. ಕಡಲೆ ವಡೆ ಮಾಡೋದಕ್ಕೆ ನಾನು ಅವತ್ತಿನ ದಿನ ಟಿಫನ್ಗೆ ನಾನು ಶಾವಿಗೆ ಮಾಡಿದ್ದೆ. ಶಾವಿಗೆ ಮತ್ತು ಮೆಂತ್ಯ ಬಾತು ವಡೆ ಎಲ್ಲ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಟಿಫನ್ ಎಲ್ಲ, ತುಂಬ ರುಚಿಯಾಗಿತ್ತು. ಎಲ್ಲ ರೆಸಿಪೀಸ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಟೀ ಮಾಡ್ತಾ ಇದ್ದೆ. ಎಲ್ಲರೂ ಮಾತಾಡ್ತಾ ಇದ್ರು. ಮನೇಲಿ ಎಲ್ಲರೂ ಜೊತೆಗಿದ್ದಾಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು, ಎಲ್ಲರ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋದು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವೆಲ್ಲರೂ. ಹಾಗೆ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಟೈಮ್ ಸ್ಪೆಂಡ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ಹೋಗಿ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗು ಎಲ್ಲರೂ ಡಾಬಾಗೆ ಹೋಗೋಣ ಅಂತ ಮಾತಾಡಿಕೊಂಡು ಇವಾಗ ಡಾಬಾಗೆ ಹೋಗೋದಕ್ಕೆ ಹೊರಟಿದ್ವಿ. ನಮ್ಮ ಮನೆಯವ್ರ ಬರ್ತ್ಡೇಗೆ ಕೇಕ್ ಕಟ್ ಮಾಡೋ ಪದ್ಧತಿ ಎಲ್ಲ ಇಟ್ಕೊಂಡಿಲ್ಲ. ಮಕ್ಕಳೆಲ್ಲ ತುಂಬಾ ಫೋರ್ಸ್ ಮಾಡಿದ್ರು ಪಾಪ ಕೇಕ್ ಕಟ್ ಮಾಡಿ ಪಾಪ ಅಂತ. ಆದರೆ ಅವರು ಯಾವತ್ತೂ ಅಭ್ಯಾಸ ಮಾಡಿಲ್ಲ ಕೇಕ್ ಕಟ್ ಮಾಡೋದನ್ನ. ಬನ್ನಿ ಎಲ್ಲ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಡಾಬಾಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾನು ಎಲ್ಲರೊಂದಿಗೆ ಹೋಗಬೇಕು ಅಂತ ಬೈಕಲ್ಲಿ ಇವಾಗ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಮಾವು ಮತ್ತು ಮಕ್ಕಳನ್ನ ಕರ್ಕೊಂಡು ಅವರು ಹೋದರು. ಇಲ್ಲಿ ಅತ್ತೆ ರೆಡಿಯಾಗಿದ್ದಾರೆ ಅಂತ ನೋಡ್ತಾ ಇದ್ದೆ. ಅತ್ತೆನೂ ಹೊರಟಿದ್ರು, ರೆಡಿಯಾಗಿದ್ದರು. ಈಗ ನಾನು ಅತ್ತೆ ಇಬ್ಬರೂ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅತ್ತೆಗೂ ತುಂಬ ಖುಷಿ ಆಯಿತು ಎಲ್ಲರೂ ಡಾಬಾಗೆ ಹೋಗೋಣ ಅಂತ ಹೇಳಿದ್ಕೆ. ನಮ್ಮ ಅತ್ತೆನೂ ತುಂಬ ಇಷ್ಟ ಹೋಗೋಕ್ಕೆ. ನಮ್ಮ ಮಂಜುಣ್ಣ ಇದ್ದಿದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಬಟ್ ಅವರು ಇರಲಿಲ್ಲ, ಹೊರಗಡೆ ಹೋದ್ರು. ಹಾಗಾಗಿ ನಾವು ಮಾತ್ರ ಹೋಗ್ತಾ ಇದ್ವಿ. ಆಗ ನಮ್ಮ ಬೈಕಲ್ಲಿ ಎಲ್ಲರೂ ಹೋಗಿ ಬಂದರು. ನಾನು ಇವತ್ತು ಹೋಗಿದ್ದೆಲ್ಲ ಹುಳಿಯಾರ್ ರೋಡಲ್ಲಿದೆ ಫ್ಯಾಮಿಲಿ ಡಾಬಾ. ಇದು ತುಂಬ ಚೆನ್ನಾಗಿದೆ. ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಅಷ್ಟೇ. ಮತ್ತು
ಒಂದು ಔಟಿಂಗ್ ಡಿನ್ನರ್ ಆದ್ರೂ ಫ್ಯಾಮಿಲಿ ಫುಲ್ ಬರಬೇಕು. ನಾವೆಲ್ಲ ಬಂದು ಕೂತ್ಕೊಂಡಿದ್ವಿ, ಎಲ್ಲ ಆರ್ಡ್ರ್ ಮಾಡಿದ್ವಿ. ಆರ್ಡ್ರು ತೊಗೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ನನ್ನ ಮಗಳು ಮತ್ತು ನಮ್ಮ ಮಾವ ಇಬ್ಬರೂ ಆಟ ಆಡ್ತಾಯಿದ್ರು. ಇಬ್ಬರು ಕಿತ್ತಾಡ್ತು, ಅವ್ರ ಮೊಬೈಲ್ಗೋಸ್ಕರ ಜಗಳ ಆಡ್ತಾರೆ.